ಯೇಸುವಿಗೆ ಸ್ತೋತ್ರ. ಇಂದು 15 ಸೆಪ್ಟೆಂಬರ್ 2025. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 21ನೇ ವಾಕ್ಯ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ. ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಪೌಲನು ತಂದೆಯಂದಿರು ಮಕ್ಕಳನ್ನು ಸಾಕಬೇಕಾಗಿರುವ ಬಗೆಯ ಕುರಿತಾಗಿ ಬರೆದಿರುವಂಥದ್ದು. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಸಾಕಿ ಸಲಹಿರಿ. ಮಕ್ಕಳನ್ನು ಸಾಕುವಂತಹ ಕರ್ತವ್ಯ ಏಕಪಕ್ಷೀಯವಲ್ಲ. ತಂದೆಯರು ತಮ್ಮ ಮಕ್ಕಳ ಬಗ್ಗೆಯೂ ಚಿಂತಿಸುವಂತವರಾಗಿರಬೇಕು. ಇಲ್ಲಿ ಪೌಲನು ಹೇಳಿರುವಂಥದ್ದು, ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆರಳಿಸಬೇಡಿ ಅಥವಾ ಅವರನ್ನು ಕಿರಿಕಿರಿಗೊಳಿಸಬೇಡಿರಿ. ಪೌಲನ ಈ ಆಜ್ಞೆಯನ್ನು ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ, ತಂದೆಗಳೇ, ನಿಮ್ಮ ಮಕ್ಕಳ ತಪ್ಪು ಹುಡುಕುವವರಾಗಬೇಡಿ. ಇಲ್ಲಿ ಅರ್ಥೈಸಿರುವಂಥದ್ದು, ಮಕ್ಕಳು ತಪ್ಪು ಮಾಡುವಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಎಂಬುದಾಗಿ ಅಲ್ಲ. ಬದಲಿಗೆ ತಪ್ಪಿಲ್ಲದಿದ್ದರೂ ತಪ್ಪನ್ನು ಹುಡುಕುವವರಾಗಬಾರದು ಎಂಬುದಾಗಿ ಆಗಿದೆ. ತಂದೆಯರು ಇದನ್ನು ಪಾಲಿಸಲು ವಿಫಲರಾದರೆ ಮಕ್ಕಳು ನಿಮ್ಮ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ಇಂದು ಮನುಷ್ಯರಲ್ಲಿ ಕಂಡುಬರುವಂತಹ ಒಂದು ವಿಭಿನ್ನವಾದ ಪ್ರವೃತ್ತಿ ಎನ್ನುವಂಥದ್ದು, ತಂದೆಯರು ತಮ್ಮ ಸ್ವಂತ ಮಕ್ಕಳನ್ನು ಇತರರ ಮುಂದೆ ಕೀಳಾಗಿ ಕಾಣುವುದು, ಬೇರೆಯವರ ಮಕ್ಕಳನ್ನು ಆಡಿ ಹೊಗಳುವಂಥದ್ದು. ಇಂತಹ ಪ್ರವೃತ್ತಿಗಳು ಮಕ್ಕಳ ಮನಸ್ಸನ್ನು ಘಾಸಿಗೊಳಿಸಿ ಅದು ನಿಮ್ಮ ಮೇಲಿನ ಗೌರವಕ್ಕೆ ಚ್ಯುತಿ ತರುವಂತದಾಗಿದೆ. ಮಕ್ಕಳನ್ನು ಕಿರಿಕಿರಿಗೊಳಿಸುವ ಒಂದು ವಿಧಾನ. ತಂದೆಯರು ಮಕ್ಕಳ ಮೇಲೆ ಅವಾಸ್ತವಿಕ ಗುರಿಯನ್ನು ಕೊಡುವಂಥದ್ದು, ಅನ್ರಿಯಲಿಸ್ಟಿಕ್ ಗೋಲ್. ಇಂತಹ ತಂದೆಯರು ತಮ್ಮ ಯೌವನ ಪ್ರಾಯದಲ್ಲಿ ತಮ್ಮಿಂದ ಸಾಧಿಸಲಾಗದಂಥದ್ದನ್ನು ಅಥವಾ ತಮ್ಮ ಕುಟುಂಬ ವರ್ಗದವರ ಮುಂದೆ ತಮ್ಮನ್ನು ಹೆಚ್ಚಿಸಿಕೊಳ್ಳಲು ಮಕ್ಕಳ ಮೇಲೆ ಕೆಲವು ಗುರಿಗಳನ್ನು ಇಡುವಂಥದ್ದು. ಇಂತಹ ತಂದೆಯರು ಮಕ್ಕಳ ಅನುಮೋದನೆಯನ್ನು ಅಥವಾ ಅಭಿಪ್ರಾಯವನ್ನು ಎಂದಿಗೂ ಕೇಳುವುದಿಲ್ಲ. ಇವರು ಮಕ್ಕಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುವಂಥದ್ದು ಇಲ್ಲ. ಇದರ ಫಲಿತಾಂಶ ದುರಂತವಾಗಿದ್ದು ಮಕ್ಕಳು ನಿರಾಶೆಗೆ ಒಳಗಾಗುತ್ತಾರೆ. ಇಂದು ಅನೇಕ ತಂದೆಯರಿಗೆ ಮಕ್ಕಳೆಂಬುವುದು ಒಂದು ವಿಧವಾದ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಗಿದ್ದು, ಹೆಚ್ಚಿನ ಲಾಭಾಂಶವನ್ನು ರಿಟರ್ನ್ಸ್ಗಳ ಮೂಲಕ ಪಡೆಯಬೇಕೆಂಬ ಬಯಕೆಯಿಂದ ಮಕ್ಕಳ ಆಧ್ಯಾತ್ಮಿಕತೆಯನ್ನು ಸಹ ಬದಿಗೊತ್ತಿ ಮಕ್ಕಳನ್ನು ಸಾಕುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರೀತಿಯ ತಂದೆಯಂದಿರೇ, ಮಕ್ಕಳು ದೇವರು ನಮಗೆ ಕೊಟ್ಟಿರುವ ಬಹುಮಾನವಾಗಿದ್ದು ಅವರನ್ನು ದೈವಿಕತೆಯ ಹಾದಿಯಲ್ಲಿ ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.